ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ನಮಗೆ ಯಾವ್ಯಾವರಿಗೆ ಏನೇನು ದ್ವಾದಶ ರಾಶಿ ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗಳ ಪರಿಸ್ಥಿತಿ, ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿ ಅಥವಾ ಪರಿಸರದಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ನಮಗೆ ಈ ಫೆಬ್ರವರಿ ತಿಂಗಳಲ್ಲಿ 4 ಗ್ರಹಗಳ ಯುತಿ ಕುಂಭರಾಶಿಯಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ನೋಡಿ, ರಾಹು ಆಗ್ಬೋದು, ಬುಧ, ಶುಕ್ರ ಅಥವಾ ಸೂರ್ಯ ಆಗ್ಬೋದು, ಎಲ್ಲ ಗ್ರಹಗಳು ನಮಗೆ ಕುಂಭರಾಶಿಯಲ್ಲಿ ಬಂದು ಸೇರ್ತಾ ಇದೆ. ಹಾಗೆ ಮಾಸ ಅಂತ್ಯದಲ್ಲಿ ಕುಜ ಕೂಡ ಅಲ್ಲೇ ಬಂದು ಸೇರ್ತಾ ಇದೆ. ಜೊತೆಗೆ ನಮಗೆ ನೋಡಿ, ಈಗ ಈ ಫೆಬ್ರವರಿ ವಿಶೇಷತೆ ಏನು ಅಂದರೆ 17ನೇ ತಾರೀಕು ಫೆಬ್ರವರಿ ನಮಗೆ ಪಾರ್ಷಿಯಲ್ ಸೋಲಾರ್ ಎಕ್ಲಿಪ್ಸ್, ಅಂದರೆ ಸೂರ್ಯಗ್ರಹಣ ಭಾರತ ದೇಶಕ್ಕೇನು ಅಂತ ಪ್ರಭಾವ ಬೀರದೇ ಇದ್ರು ಬಟ್ ಅಲ್ಲೂ ಮತ್ತೆ ಚಂದ್ರನೂ ಹೋಗಿ ಸೇರುತ್ತೆ ಸೂರ್ಯ ಮತ್ತು ರಾಹು ಜೊತೆ. ಸೊ ಹಾಗೆ ಕುಂಭರಾಶಿಯಲ್ಲೇ ನಮಗೆ ಈಗ ಸೂರ್ಯಗ್ರಹಣ ಬೇರೆ ಸಂಭವಿಸುತ್ತೆ ಫೆಬ್ರವರಿ 17. ನೋಡಿ, ನಂತರ ಏನಂದರೆ ನಮಗೆ ಗುರು ಮಿಥುನ ರಾಶಿಯಲ್ಲಿಯೋ, ಮಾಸಾಂತ್ಯದವರೆಗೂ ನಮಗೆ ಕುಜ ಮಕರ ರಾಶಿಯಲ್ಲಿಯೋ, ನಂತರ ಮೀನ ರಾಶಿಯಲ್ಲಿ ಶನಿ ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇದೆ. ಇಲ್ಲಿ ವಿಶೇಷತೆ ಏನು ಅಂದರೆ ನಮಗೆ ಈಗ ಮೆಜಾರಿಟಿ ಪ್ಲಾನೆಟ್ ಅಂದರೆ ಮುಖ್ಯವಾದ ಗ್ರಹಗಳು ವಾಯು ತತ್ವದಲ್ಲಿದೆ. ಮಿಥುನ ರಾಶಿಯಲ್ಲಿ ಗುರು, ಕುಂಭ ರಾಶಿಯಲ್ಲಿ ಇನ್ನು 3-4 ಗ್ರಹ ಇರೋದ್ರಿಂದ ಗುರು ದೃಷ್ಟಿ ಈಗ ಈ ಎಲ್ಲ 4 ಗ್ರಹಗಳ ಮೇಲೆ ಬೀರ್ತಾ ಇರೋದ್ರಿಂದ ಈ ಶುಭ ಕಾರ್ಯಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಈ ಫೆಬ್ರವರಿ ತಿಂಗಳಲ್ಲಿ. ನಮಗೆ ಓವರಾಲ್ ಆಗಿ ಎಲ್ಲರಿಗೂ ತೊಗೊಂಡಾಗೂ ಮೆಜಾರಿಟಿ ಅವರವರ ಕುಟುಂಬಗಳಲ್ಲಿ ಏನಾದರೂ ಒಂದು ಶುಭ ಉಂಟಾಗೋ ಚಾನ್ಸ್ ಇದೆ. ಅದೇ ಥರನೇ ನಮಗೆ ಗ್ರಹಣ ಕೂಡ ಉಂಟಾಗ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಕೂಡ ವಹಿಸಬೇಕಾಗುತ್ತೆ. ಸೊ ಇದು ನಾವು ಗ್ರಹಗತಿಗಳ ಪರಿಸರ. ನಂತರ ಇವಾಗ ನಮಗೆ ಶುಭ ಕಾರ್ಯಗಳು ಅಂದರೆ ಯಾವತ್ತು ನಮಗೆ ಶುಭ ಕಾರ್ಯ ಮಾಡ್ಕೊಳ್ಳೋಕ್ಕೆ ಮುಹೂರ್ತ ಭಾಗ ಫೆಬ್ರವರಿ ಸಿಗುತ್ತೆ ಅಂತ ನೋಡೋಣ. ನೋಡಿ, 6ನೇ ತಾರೀಕು ಫೆಬ್ರವರಿ ಪಂಚಮಿ ಹಸ್ತ ನಕ್ಷತ್ರ ಶುಕ್ರವಾರ, 8ನೇ ತಾರೀಕು ಸಪ್ತಮಿ ಸ್ವಾತಿ ನಕ್ಷತ್ರ ಭಾನುವಾರ, 12ನೇ ತಾರೀಕು ದಶಮಿ ಬೀಳುತ್ತೆ, ಜ್ಯೇಷ್ಠ ನಕ್ಷತ್ರ ಗುರುವಾರ ಬರುತ್ತೆ, 22 ಪಂಚಮಿ ನಮಗೆ ಅಶ್ವಿನಿ ನಕ್ಷತ್ರ ಭಾನುವಾರ ಬರುತ್ತೆ, 26 ದಶಮಿ ಮೃಗಶಿರ ನಕ್ಷತ್ರ ಗುರುವಾರ. ಸೊ ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಆಗಿಬರುತ್ತೆ ಶುಭ ಕಾರ್ಯಗಳಿಗೆ ಅನ್ನೋದನ್ನ ವಾರ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಒಟ್ಟಾರೆ ತಗೊಂಡ್ರೆ ನಿಮಗೆ ಫೆಬ್ರವರಿ 6, 8, 12, 22, 26 ಶುಭ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ಶುಭ ಕಾರ್ಯಗಳನ್ನ ಮಾಡಬಹುದು. ಈಗ ದ್ವಾದಶ ರಾಶಿಗಳ ಮಾಸಫಲ ನೋಡಿ. ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಮೊದಲರ್ಧ ಭಾಗ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ನಿಮಗೆ. ಯಾಕಂದರೆ ನಿಮಗೆ 7ನೇ ತಾರೀಕು 15ನೇ ತಾರೀಕು ತನಕನೂ ನಿಮಗೆ ಸೂರ್ಯ ಆಗಲಿ ಕುಜ ಆಗಲಿ ಒಟ್ಟಿಗೆ ಇರ್ತಾರೆ. ಬಟ್ ನಂತರ ಯಾವಾಗ ತಿಂಗಳ ಕೊನೆ ಭಾಗದಲ್ಲಿ ಅಂದರೆ ಸೆಕೆಂಡ್ ಹಾಫಲ್ಲಿ ಅಷ್ಟಮಕ್ಕೆ ಹೋಗ್ತಾರೋ ಆವಾಗ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮೈಕೈ ನೋವು ಬರೋದು, ಜ್ವರ ಬರೋದು. ಯಾಕೆಂದರೆ ಅಷ್ಟಮದಲ್ಲಿ ಸೂರ್ಯ ಕುಜ ಇಬ್ಬರು ಸೇರಿಕೊಂಡಾಗ ಸ್ವಲ್ಪ ಓಡಾಡಿರೋದ್ರಿಂದ ಸುಸ್ತಾಗೋದು, ಅಥವಾ ವಾಯುವ್ಯಾರಕ್ಕೆ ಹೋಗಿರ್ತೀರ, ಟ್ರಿಪ್ ಹೊಡೆದಿರ್ತೀರ, ಸುತ್ತಾಡಿರ್ತೀರ, ಅದರಿಂದ ಮೈಕೈ ನೋವು ಬರೋದು. ಸೊ ಏನಾದರೂ ವಿಷಯದಲ್ಲಿ ಕುಟುಂಬದವ್ರಿಗಾಗಲಿ ನಿಮಗಾಗಲಿ ಮೈಕೈ ನೋವು ಬರೋದು, ಜ್ವರ ಬರೋದು, ಸಣ್ಣ ಪುಟ್ಟ ಆರೋಗ್ಯದ ವಿಷಯ ಬರುತ್ತೆ. ಅದರಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಕುಜ ಮತ್ತು ಸೂರ್ಯ ಶಾಂತಿ ನಿಮಗೆ ಮಾಸದ 2ನೇ ಭಾಗದಲ್ಲಿ ಬೇಕಾಗಿದೆ. ಯಾಕಂದರೆ ನೋಡಿ, ಅಷ್ಟಮದಲ್ಲಿ ನಿಮಗೆ 4-5 ಗ್ರಹಗಳ ಯುತಿ ಆಗ್ತಾ ಇದೆ, ಅಲ್ಲೇ ಗ್ರಹಣವೂ ನಡೀತಿದೆ. ಸೊ ಹಾಗಾಗಿ ಕುಟುಂಬದ ಮೇಲೇನೂ ಪರಿಣಾಮ ಬೀಳುವಂಥ ಚಾನ್ಸಸ್ ಇರುತ್ತೆ. ಆಕಸ್ಮಿಕ ಲಾಭನೂ ಉಂಟಾಗುತ್ತೆ. ಈಗ ನಿಮ್ಮ ಗ್ರಹಣದ ನಂತರ ಯಾವಾಗ ಶುಕ್ರ ರಾಹು ಅಲ್ಲೇ ಚಂದ್ರ ಸೂರ್ಯ ಕುಜ ಎಲ್ಲ ಮೀಟ್ ಆಗ್ತಾರೋ ಆಗ ಟೈಮಲ್ಲಿ ನಿಮಗೆ ಅಷ್ಟಮದಲ್ಲಿ ನಡೀತಿರೋದ್ರಿಂದ ಆಕಸ್ಮಿಕ ಲಾಭನೂ ಉಂಟಾಗುತ್ತೆ. ಹಾಗೆಯೇ ಕುಟುಂಬದಲ್ಲಿ ಏನಾದರೂ ಅನಾರೋಗ್ಯಕ್ಕೆ ಖರ್ಚು ಅಥವಾ ನಿಮಗೆ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ಖರ್ಚು ಬರುವಂಥ ಚಾನ್ಸಸ್ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಜೊತೆಗೆ ವಾಯು ತತ್ವದಲ್ಲಿ ಗ್ರಹಣ ನಡೀತಾ ಇದೆ. ನಿಮಗೆ 12ನೇ ಮನೆಯನ್ನು ಅಧಿಪತಿನೂ ಬುಧನ ಆಗಿ ಬುಧ ಅಷ್ಟಮಕ್ಕೆ ಹೋದಾಗ ಬುಧ ಅಷ್ಟಮದಲ್ಲೇನೋ ಅನುಕೂಲ ಮಾಡಿಕೊಡುತ್ತೆ. ಬಟ್ ರವಿ ಕುಜನೂ ಅಷ್ಟಮದಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ತಗೊಂಡಾಗ ಕರ್ಕ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಹಾಗೆ ನೋಡಿ, ಭಾಗ್ಯದಲ್ಲಿ ಶನಿ ಇದೆ, ಅದೃಷ್ಟಗಳ ಕೊರತೆ ಇರುತ್ತೆ. ಗುರು 12ರಲ್ಲಿದೆ, ಗುರು ಶಾಂತಿ ಬೇಕಾಗಿದೆ. ಕರ್ಕಟಕ ರಾಶಿಯವರಿಗೆ ಓವರಾಲ್ ತಗೊಂಡಾಗ ಫೆಬ್ರವರಿ ತಿಂಗಳು ಕೂಡ ಮಿಶ್ರ ಫಲ ಅಂತ ಹೇಳ್ಬೋದು. ಆದರೆ ಆಕಸ್ಮಿಕ ಲಾಭಗಳಂತೂ ನಿರೀಕ್ಷಿಸ್ಬೋದು ಈ ತಿಂಗಳಲ್ಲಿ ನೀವು. ಜೊತೆಗೆ ಗುರು ಶಾಂತಿ ಅಗತ್ಯ. ಗುರುವಿಗೋಸ್ಕರ ನೀವು ಕಡಲೆ ಕಾಳಿನ ಉಷ್ಲಿ ಮಾಡಿ ಶಿವನ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಹಂಚೋದಾಗಲಿ, ಅಥವಾ ನಮಗೆ ಭಾಗ್ಯದಲ್ಲಿ ಶನಿ ಇದ್ದಾಗ ನೀವು ದೇವಸ್ಥಾನದ ಮೆಟ್ಲು ಕ್ಲೀನ್ ಮಾಡೋದಾಗಲಿ, ಅಥವಾ ದೇವಸ್ಥಾನಕ್ಕೆ ಏನಾದರೂ ಸಹಾಯ ಮಾಡೋದು, ಸೇವಾ ಮನೋಭಾವದಿಂದ ಸಹಾಯ ಮಾಡಿದ್ದಲ್ಲಿ ನಿಮಗೆ ಅದೃಷ್ಟಗಳ ಕೊರತೆ ಕಡಿಮೆಯಾಗಿ ಅದೃಷ್ಟಗಳು ಒಳ್ಳೆಯದೇ ಉಂಟಾಗುತ್ತೆ. ಕೇತು ನಿಮಗೆ 2ನೇ ಕುಟುಂಬ ಸ್ಥಾನದಲ್ಲಿದೆ. ಸೊ ಹಾಗಾಗಿ ಕುಟುಂಬದಲ್ಲಿ ನಿರಾಸೆ ಇರುತ್ತೆ. ಅದಕ್ಕೋಸ್ಕರ ನೀವು ಕೇತುಗೆ ಪರಿಹಾರ ಬೇಕು. ಗಣೇಶನ ಆರಾಧನೆ ಮಾಡಿ ಅಥವಾ ಬೀದಿ ನಾಯಿಗೆ ಆಹಾರ ಕೊಡಿ, ಅದರಿಂದ ಕೂಡ ಅನುಕೂಲ ಆಗುತ್ತೆ. ಯಾರ್ಯಾರು ಕರ್ಕಾಟಕ ರಾಶಿಯವರಿಗೆ ದಶಾಭುಕ್ತಿ ಚೆನ್ನಾಗಿರುತ್ತೋ ಅವರಿಗೆ ಈ ತಿಂಗಳು ಕೂಡ ಚೆನ್ನಾಗೇ ನಡೆಯುತ್ತೆ. ಆಕಸ್ಮಿಕ ಲಾಭಗಳೇ ಉಂಟಾಗುತ್ತೆ. ಯಾರ್ಯಾರಿಗೆ ದಶಾಭುಕ್ತಿ
8-12 ನಡೀತಾ ಇದೆ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಸೊ ಓವರ್ ಆಲ್ ತಗೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಸಪ್ತಮದಲ್ಲಿ 4 ಗ್ರಹಗಳ ಯುತಿ ಆಗುತ್ತೆ ಫೆಬ್ರವರಿ ತಿಂಗಳಲ್ಲಿ. 6ನೇ ಮನೆ ಕುಜ ಇದೆ, ಗೌರವ ಕೀರ್ತಿ ಎಲ್ಲ ರೀತಿಯೂ ಕುಜ ನಿಮಗೆ ವಾಹನ ಆಗಲಿ ಭೂಮಿ ಆಗಲಿ ಇದಕ್ಕೆಲ್ಲದಕ್ಕೂ ಸಪೋರ್ಟಿವ್ ಆಗಿದೆ. ಇನ್ನು ಸಪ್ತಮ ನಮಗೆ ಮಾಸದ 2ನೇ ಭಾಗದಲ್ಲಿ ಯಾವಾಗ 7ನೇ ಮನೆಗೆ ಸೇರುತ್ತೋ 4-5 ಗ್ರಹಗಳು, ಅವಾಗ ಕೂಡ ನಿಮಗೆ ಬಿಸ್ನೆಸ್ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ. ಅಥವಾ ವಧುವರ ಅನ್ವೇಷಣೆ ಚೆನ್ನಾಗಿದೆ. ಯಾಕಂದರೆ ಲಾಭದಲ್ಲಿರೋ ಗುರು 7ನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ. ಸೊ ವಧುವರ ಹೊಂದಾಣಿಕೆಗಾಗಲಿ ಮ್ಯಾರೇಜ್ ಮ್ಯಾಚಿಂಗ್ ಆಗಲಿ ಅಥವಾ ಮದುವೆ ಉಪನಯನ ಎಲ್ಲ ರೀತಿಗೂ ಸಿಂಹರಾಶಿಗೆ ಅನುಕೂಲಕರವಾಗಿದೆ. ಮನೆ ಕಟ್ಟೋರಿಗೆ, ಭೂಮಿ ಖರೀದಿ ಮಾಡೋರಿಗೆ, ಫ್ಲಾಟ್ ಖರೀದಿ ಮಾಡೋರಿಗೆ ಬುಧ ಮತ್ತೆ ಅಲ್ಲಿ ಕುಜನೂ ಮಾಸಾಂತ್ಯದಲ್ಲಿ ಸೇರುತ್ತೆ, ರಾಹುನೂ ಸೇರುತ್ತೆ. ಸೊ ಮಲ್ಟಿಪಲ್ ಪ್ರಾಪರ್ಟಿ ತೊಗೊಳಕ್ಕೂ ಚೆನ್ನಾಗಿದೆ. ಆದರೆ ಎಚ್ಚರಿಕೆನೂ ವಹಿಸಬೇಕು. ಯಾಕಂದರೆ ಕುಜ ರಾಹು ಸಂಧಿ ಆದಾಗ ನಮಗೆ ಸ್ವಲ್ಪ ಲಿಟಿಗೇಷನ್ ಅಂದರೆ ವಿವಾದಗಳು ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅದು ಬಿಟ್ಟರೆ ಓವರ್ ಆಲ್ ಸಿಂಹರಾಶಿಯವರಿಗೆ ಫೆಬ್ರವರಿ ಮಾಸ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಂಹರಾಶಿಯವರಿಗೆ 2ನೇ ಮನೆ ಮತ್ತು 11ನೇ ಮನೆ ಅಧಿಪತಿ ಬುಧ ಸಪ್ತಮಕ್ಕೆ ಹೋಗುತ್ತೆ. ಸಪ್ತಮದಲ್ಲಿ ಗುರು ದೃಷ್ಟಿನೂ ಬಿದ್ದಿದೆ, ಶುಕ್ರನ ಜೊತೆನೂ ಇದೆ, ರಾಹು ಜೊತೆನೂ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಅನುಕೂಲ, ಸಿಂಹರಾಶಿ ಮಕ್ಕಳಿಗೂ ಅನುಕೂಲ. ಓವರ್ ಆಲ್ ಆಗಿ ನಿಮಗೆ ಅತ್ಯುತ್ತಮವಾಗಿರುತ್ತೆ ಫೆಬ್ರವರಿ ಮಾಸ. ಎಚ್ಚರಿಕೆ ಏನು ಅಂತಂದರೆ ಅಲ್ಲಿ ಶತ್ರುನೂ ಇರೋದ್ರಿಂದ, ಅಂದರೆ ಶುಕ್ರ ಕುಜ ಅಥವಾ ಬುಧ ಕುಜ ಅಥವಾ ನಮಗೆ ರಾಹು ಸೂರ್ಯ ಇವರೆಲ್ಲರೂ ಒಂದೇ ಮನೆಯಲ್ಲಿ ಸೇರ್ತಾ ಇರೋದ್ರಿಂದ ಸ್ವಲ್ಪ ಭಿನ್ನಾಭಿಪ್ರಾಯ ಕುಟುಂಬದಲ್ಲಿ ಬರ್ಬೋದು. ಯಾಕಂದರೆ 2ನೇ ಮನೆ ಅಧಿಪತಿ ಜೊತೆ ಕುಜ ಸೇರುತ್ತೆ, ರಾಹುನೂ ಸೇರುತ್ತೆ, ಸೂರ್ಯನೂ ಬರ್ತಾನೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿನೂ ಆಗ್ತಾನೆ. ಹಾಗಾಗಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಬರ್ಬೋದು. ಬಟ್ ಆದ್ರೂ ಇನ್ಕಮ್ ಜನರೇಟ್ ಆಗುತ್ತೆ, ಆಪರ್ಚುನಿಟಿ ಜನರೇಟ್ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ. ಸೊ ಓವರ್ ಆಲ್ ಸಿಂಹರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ಅಷ್ಟಮ ಶನಿ ಮತ್ತು ನಿಮ್ಮ ರಾಶಿಯಲ್ಲಿರೋ ಕೇತುವಿಗೆ ಪರಿಹಾರ ಬೇಕು. ಅಷ್ಟಮ ಶನಿಗೆ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತುಲ್ಯಂ ಶ್ರೀರಾಮನಾಮ ವರಾನನೆ ಇದನ್ನ ಹೇಳ್ಕೊಳೋದ್ರಿಂದ, ನಂತರ ಕೇತುಗೋಸ್ಕರ ಬೀದಿ ನಾಯಿಗೆ ಆಹಾರ ಕೊಡೋದು ಅಥವಾ ಗಣೇಶನ ಆರಾಧನೆ ಮಾಡೋದ್ರಿಂದ ಖಂಡಿತ ಕೇತು ಪರಿಹಾರ ಆಗುತ್ತೆ. ಇನ್ನು ಟೆರೆಸ್ ಗಾರ್ಡನಿಂಗ್ ಮಾಡ್ಬೋದು. ನೀವು ಯಾವಾಗ ಟೆರೆಸ್ ಮೇಲೆ ಹೋಗಿ ಒಂದು 4-5 ತರಕಾರಿ ಗಿಡಗಳು ಬೀಜ ಹಾಕಿ ಬೆಳೆಸಬೇಕು. ಯಾಕಂದರೆ ಕೇತು ನಮಗೆ ಬೀಜ ಕರಕಾಗುತ್ತೆ. ಸೊ ಹಾಗಾಗಿ ಬೀಜ ಹಾಕಿ ಅದನ್ನ ಗಿಡ ಬೆಳೆಸೋದ್ರಿಂದ ಕೇತು ಬುಧ 2 ಪರಿಹಾರ ಆಗುತ್ತೆ. ಸೊ ಅದರಿಂದ ನಿಮಗೆ ಹಣಕಾಸುಗಾಗಲಿ ಅಥವಾ ನೆಮ್ಮದಿಗಾಗಲಿ ಅನುಕೂಲ ಆಗುತ್ತೆ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ ನಿಮಗೆ 6ನೇ ಮನೆಯಲ್ಲಿ 4-5 ಗ್ರಹಗಳ ಯುತಿ. ಅದರಲ್ಲೂ ಸೂರ್ಯ 6ನೇ ಮನೆಗೆ 15ನೇ ತಾರೀಕು ನಂತರ ಪ್ರವೇಶ ಮಾಡಿದ್ಮೇಲೆ ಕೆಲಸ ಕಾರ್ಯಗಳು ಆಪರ್ಚುನಿಟಿ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ. ಸೂರ್ಯ ಮತ್ತು ರಾಹು ಕಾಂಬಿನೇಷನು, ಸೂರ್ಯ ಶುಕ್ರರು ಅಥವಾ ಸೂರ್ಯ ನಿಮಗೆ ಬುಧಾದಿತ್ಯ 6ನೇ ಮನೆಯಲ್ಲಿ ಇರೋದ್ರಿಂದ ಅನುಕೂಲಗಳೇನು ಅಂದರೆ ಹೊಸ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ, ಬ್ಯಾಂಕಿಂದ ಸಹಾಯ ಸಿಗುತ್ತೆ. ಓವರ್ ಆಲ್ ಚೆನ್ನಾಗಿದೆ. ನಿಮಗೆ ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ. ಪ್ರೀತಿ ಪ್ರೇಮ ಸಾಮರಸ್ಯ 2 ಮತ್ತು ಭಾಗ್ಯಾಧಿಪತಿಯನ್ನಾದ ಶುಕ್ರನು ಮತ್ತೆ 6ರಲ್ಲಿದೆ. ಸೊ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಆಗುತ್ತೆ. ಓವರ್ ಆಲ್ ಕನ್ಯಾ ರಾಶಿಯವರಿಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಸ್ವಲ್ಪ ಸ್ಲೋ ಆಗ್ಬೋದು. ಫೆಬ್ರವರಿ ಫಸ್ಟ್ ಹಾಫಲ್ಲಿ ಸ್ವಲ್ಪ ನಿಧಾನ ಆದರೂ ಕೂಡ ವಿದ್ಯಾಭ್ಯಾಸಕ್ಕೆ ಅನುಕೂಲ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಹೈಯರ್ ಎಜುಕೇಷನ್ ಮಾಡ್ತಿದ್ದಾರೆ ಮತ್ತು ಟೆಕ್ನಿಕಲ್ ಎಜುಕೇಷನ್ನು ಅಂದರೆ ಸಾಫ್ಟ್ವೇರು, ಕಮ್ಯುನಿಕೇಷನ್ನು ಈ ವಿಷಯದಲ್ಲಿ ಓದ್ತಾರವ್ರು ಇನ್ನೂ ಅನುಕೂಲ. ಅಥವಾ ಕನ್ಸ್ಟ್ರಕ್ಷನ್ನು, ಸಿವಿಲ್ಲು, ಆರ್ಕಿಟೆಕ್ಚರು ಇಂಥವ್ರು ಕೂಡ ತುಂಬ ಅನುಕೂಲಕರವಾಗಿದೆ ವಿದ್ಯಾಭ್ಯಾಸಕ್ಕೆ. ನಂತರ ಕೆಲಸ ಕಾರ್ಯಗಳನ್ನು ನೋಡಿ, ನಮಗೆ ಗುರು ನಿಮಗೆ ಕರ್ಮಸ್ಥಾನದಿಂದ ನಿಮಗೆ 6ನೇ ಮನೆಯನ್ನು ವೀಕ್ಷಣೆ ಮಾಡ್ತಾ ಇದೆ. ಅದು ರಾಹುನು ನೋಡುತ್ತೆ, ಸೂರ್ಯ ಎಲ್ಲ ಗ್ರಹಗಳ ಮೇಲೂ ದೃಷ್ಟಿ ಬಿದ್ದಿರೋದ್ರಿಂದ ಜೊತೆಗೆ ವಾಯು ತತ್ವದಲ್ಲಿ ಇರೋದ್ರಿಂದ ಚುರುಕು ಆಗುತ್ತೆ, ಕೆಲಸ ಕಾರ್ಯಗಳು ಚುರುಕಾಗುತ್ತೆ ಫೆಬ್ರವರಿ ಸೆಕೆಂಡ್ ಹಾಫಲ್ಲಿ. ಸೊ ಓವರ್ ಆಲ್ ತಗೊಂಡ್ರೆ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫೆಬ್ರವರಿ ಮಾಸ. ನೋಡಿ, 12ನೇ ಮನೆ ಕೇತು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡೋಕ್ಕೂ ಚೆನ್ನಾಗಿದೆ. ಜೊತೆಗೆ ನಮಗೆ ಸಪ್ತಮದಲ್ಲಿ ಶನಿ ಇದೆ, ಅದು ಕೂಡ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ, ವ್ಯಾಪಾರ ವ್ಯವಹಾರದಲ್ಲೂ ಅನುಕೂಲ ಮಾಡಿಕೊಳ್ಳುತ್ತೆ. ನಿಮ್ಮ ರಾಶಿಯಾದೀಪ ಮತ್ತು ಕರ್ಮಾದೀಪ ಬುಧನೇ ಆಗಿ 6ರಲ್ಲಿ ಕೂಡ ಒಳ್ಳೆ ರಿಸಲ್ಟೇ ಕೊಡುತ್ತೆ. ನಮಗೆ ಇಲ್ಲಿ ಕುಜಾನೂ 6ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಅಧಿಕಾರ ಸಿಗೋಕ್ಕಾಗಲಿ, ವಾಹನ ಖರೀದಿಗಾಗಲಿ, ಭೂಮಿ ಖರೀದಿಗಾಗಲಿ, ಫ್ಲಾಟ್ ಖರೀದಿಗಾಗಲಿ ಕುಜ ಬುಧನೂ ಸೇರಿಕೊಂಡ್ರೆ, ಶುಕ್ರನು ಬಂದರೆ ಫ್ಲ್ಯಾಟು, ಕಮರ್ಷಿಯಲ್ ಪ್ರಾಪರ್ಟಿ ಅಥವಾ ಇವಾಗ ಪ್ಲಾನಿಂಗ್ ಮಾಡ್ತಾ ಇರ್ತೀರಾ ಯಾವ್ದಾನ ಬೇರೆ ಕಡೆ ಹೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ, ಹೊಸ ಆಫೀಸ್ ತೊಗೊಳಕ್ಕೆ, ಇಂಥ ವಿಷಯಗಳಿಗೂ ಅನುಕೂಲಕರವಾಗಿರುತ್ತೆ ಫೆಬ್ರವರಿ ಮಾಸದಲ್ಲಿ. ಸೊ ಓವರ್ ಆಲ್ ತೊಗೊಂಡ್ರೆ ಕನ್ಯಾ ರಾಶಿಗೆ ಈ ತಿಂಗಳು ಸೆಕೆಂಡ್ ಹಾಫಲ್ಲಿ, ಫಸ್ಟ್ ಹಾಫಲ್ಲಿ ನಮಗೆ ಕಳ್ಕೊಳೋದೇನೂ ಇಲ್ಲ, ಬಟ್ ನಿಧಾನ ಇರುತ್ತೆ. ನಂತರ ನಿಮಗೆ ಚುರುಕಾಗಿ ಕೆಲಸ ಕಾರ್ಯಗಳಲ್ಲಾಗಲಿ ಎಲ್ಲ ರೀತಿಯೂ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ ಕನ್ಯಾ ರಾಶಿಯವರಿಗೆ. ಸೊ ನಮಗೆ ಒಳ್ಳೆಯದಾಗಿ ಕನ್ಯಾ ರಾಶಿಯವರಿಗೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.